ಟೀ ಅಂಗಡಿ ಬಳಿ ಗುರಾಯಿಸಿದ್ದಕ್ಕೆ ವ್ಯಕ್ತಿಯ ಕೊಲೆ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಟೀ ಕುಡಿಯಲು ಮಣಿಕಂಠ ಎಂಬಾತನ ಜೊತೆಗೆ ನೂರುಲ್ಲಾ ಹೋಗಿದ್ರು. ಈ ವೇಳೆ ಟೀ ಕುಡಿಯುವಾಗ ನೂರುಲ್ಲಾ ಹಾಗೂ ಪ್ರಕಾಶ್ ಕುಮಾರ್ ಗೌಡ ನಡುವೆ ಏನೋ ಗುರಾಯಿಸ್ತಾ ಇದ್ಯಾ ಅಂತ ಗಲಾಟೆ ಶುರುವಾಗಿದ್ದು, ರಾಡ್ನಿಂದ ನೂರುಲ್ಲಾ ತಲೆಗೆ ಆರೋಪಿಗಳು ಹೊಡೆದು ಕೊಲೆ ಮಾಡಿದ್ದಾರೆ. ಇನ್ನು ಆರೋಪಿ ಪ್ರಕಾಶ್ ಹಾಗೂ ಕುಮಾರ್ ಗೌಡನನ್ನ ಬಂಧಿಸಲಾಗಿದೆ. ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಕೋಟಿ ಕೋಟಿ ಹಣ ಲೂಟಿ ಮಾಡಿರುವ ಆರೋಪ ಮಂಡ್ಯದಲ್ಲಿ ಕೇಳಿಬಂದಿದೆ. ಸರ್ಕಾರಿ ಅಧಿಕಾರಿ ಅಂತ ಹೇಳಿಕೊಂಡು ವೆಂಕಟೇಶ್ ಹಾಗೂ ಶಿವರುದ್ರ ಅನ್ನೋರು ವಂಚನೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಸರ್ಕಾರ ಕೆಲಸದ ನಕಲಿ ನೇಮಕಾತಿ ಆದೇಶ, ಚುನಾವಣೆ ಅಧಿಕಾರಿಗಳ ಸಹಿ ಇರುವ ನಕಲಿ ಪತ್ರ, ರಾಜ್ಯಪಾಲರ ನಕಲಿ ಸಹಿ, ಅಬಕಾರಿ ಸಚಿವರ ನಕಲಿ ಸಹಿಯ ಪತ್ರ ಕೊಟ್ಟು ವಂಚಿಸಲಾಗಿದೆ. ಮತ್ತೆ 1.5 ತಿಂಗಳೊಳಗೆ ಕೆಲಸ ಆಗುತ್ತೆ. ಇವರೊಬ್ಬರು ನಮ್ಮ ಸಾಹೇಬರು ವೆಂಕಟೇಶ್ ಅಂತ ಅವರೇ ವಿಧಾನಸೌಧದಲ್ಲಿ CM ಹತ್ರ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಅವ್ರ ಕಡೆಯಿಂದ ಕೆಲಸ ಆಗುತ್ತೆ, ಮಾಡಿಸ್ಕೊಡ್ತೀವಿ ಅಂತೇಳಿ ಇಸ್ಕೊಂಡಿದ್ರು. ಅವನ ಹತ್ರ ಲ್ಯಾಪ್ಟಾಪ್ ಇಟ್ಕೊಂಡು ಎಲ್ಲ ಮಾಡ್ತಾಯಿದ್ದಾನೆ. ಸೀನ್ಗಳೆಲ್ಲ ಸುಧಾ ಅವ್ರ ಮನೇಲಿ ಇದೆಯಂತೆ, ಮಾಡಿಕೊಂಡು ಕಳಿಸ್ತಾನಂತೆ. ಎಲ್ಲರಿಗೂ ಮೋಸ ಮಾಡಿದ್ದಾನೆ ಅವನು ಸುಮಾರು ಜನ. ಮಗ ಒಂದು ಹುಡುಗನಿಗೆ 4 ಲಕ್ಷ, ಇನ್ನೊಂದು ಹುಡುಗನಿಗೆ 4 ಲಕ್ಷ ಕೊಟ್ಟಿರೋದು. ನಮ್ಮ ಕಡೆಯಿಂದ 8 ಲಕ್ಷ. ನಾವು 1.5 ವರ್ಷ ಆಯಿತು ಸರ್. ನಾವು ಅದೇ ಶಿವರುದ್ರ ಅವರು ನಮ್ಮ ಮನೆಗೆ ಬಂದಿದ್ದು. ಇದಕ್ಕೆಲ್ಲ ಇಮಿಡಿಯೇಟ್ರಿ ಶಿವರುದ್ರ ಮತ್ತು ಇವನು ವೆಂಕಟೇಶ್. ಅವಾಗ ನಾವು ಹೇಳ್ದು ನಿನ್ನ ಕೆಲಸನೂ ಬೇಡ ಏನು ಬೇಡ, ದುಡ್ಡು ಕೊಟ್ಬಿಡಿ ಅಂತ. ಕೊಡ್ತೀನಿ, ನಾನು ವಿಧಾನಸೌಧದಲ್ಲಿ ಇದ್ದೀನಿ, ಕೊಡ್ತೀನಿ ದುಡ್ಡನ್ನ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, CM ಹತ್ರ ಇದ್ದೀನಿ ನಾನು. ಇದೆಲ್ಲ ಅಧಿಕಾರಿಗಳಿಗೆ ಇಷ್ಟು ಆಫರ್ ಅಂತ ಕೊಡ್ತಾರೆ, ಅದರಲ್ಲಿ ನಮಗೆ ಕೊಡ್ತಾರೆ, ಅದರಿಂದ ನೇರ ನೇಮಕಾತಿ ಕೆಲಸ ಅಂತ ಹೇಳಿ ನಮ್ಮ ಹತ್ರ ದುಡ್ಡು ಕಿತ್ಕೊಂಡದ್ದು. ಅವರು ಹೇಳಿದ್ದಾರೆ, ಬಾರ್ ಲೈಸೆನ್ಸ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಸುಮಾರು ಜನಕ್ಕೆ ನಾನು ವಿಧಾನಸೌಧದಲ್ಲಿ ಇದ್ದೀನಿ, ನಿಮ್ಗೆ ಯಾವ ಉದ್ಯೋಗ ಬೇಕು ಅಂತ ಕೇಳೋದು. ಉದ್ಯೋಗ ಬೇಕು ಅಂತ ಹೇಳಿದ್ರೆ ಅವ್ರು ಓದಿರೋ ಗಣತಕ್ಕೆ ತಕ್ಕಾಗೆ ಇಷ್ಟು ದುಡ್ಡು ಕೊಡಿ ಅಂತ ಇಸ್ಕೊಳ್ಳೋದು. ಇದೇ ಕೆಲಸ ಮಾಡಿದ್ರು ಸರ್ ಅವರು. ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಆರೋಪಿ ಕಾಲಿಗೆ ಗುಂಡೇಟು ಬಿದ್ದಿದೆ. ಕೊಲೆಯ ಆರೋಪಿ ಸುರೇಶ್ ರಾಥೋಡ್ ಕಾಲಿಗೆ ಗುಂಡೇಟು ಬಿದ್ದಿದ್ದು ಜನವರಿ 28ರಂದು ವಿಜಯಪುರದ ಮಾನವರ ದೊಡ್ಡಿಯಲ್ಲಿ ಸತೀಶ್ ರಾಥೋಡ್ ಕೊಲೆ ನಡೆದಿತ್ತು. ಕೊಲೆಗೆ ಸುರೇಶ್ ಕಂಟ್ರಿ ಪಿಸ್ತೂಲ್ ಪೂರೈಕೆ ಮಾಡಿದ್ದ. ಆತನ ಬಂಧನಕ್ಕೆ ತೆರಳಿದ್ದ ವೇಳೆ ಪೊಲೀಸರ ಮೇಲೇನೆ ಹಲ್ಲೆಗೆ ಪ್ರಯತ್ನಿಸಿದ್ದಾನೆ. ಹೀಗಾಗಿ ಶೂಟ್ ಮಾಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಮೊಮ್ಮಗಳ ವಯಸ್ಸಿನ ಹುಡುಗಿ ಜೊತೆಗೆ 50 ವರ್ಷದ ಅಂಕಲ್ ಓಡಿ ಹೋಗಿರುವ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಚಾಲುಕ್ಯನಗರದ ನಿವಾಸಿ ದೀಪಕ್ ಹಾಗೂ ಶೀತಲ್ ಅವರ ದ್ವಿತೀಯ ಮಗಳಾದಂತಹ 18 ವರ್ಷದ ಕರಿಷ್ಮಾ ನಾಪತ್ತೆಯಾದ ಹುಡುಗಿಯಾಗಿದ್ದು, ಮಗಳಿಗಾಗಿ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಪ್ರಕಾಶ್ ಗೋಪಿ ಎಂಬಾತ ಯುವತಿಯ ತಲೆ ಕೆಡಿಸಿ ಕರೆದೊಯ್ದಿದ್ದಾನೆ ಅಂತ ಆರೋಪಿಸಲಾಗಿದೆ. ಈಗ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಯನ್ನ ನೋಡೋಣ. ಮೆಟ್ರೋ ಪ್ರಯಾಣ ದರ ಇಳಿಸಬೇಕು, ದುಪ್ಪಟ್ಟು ದರದಿಂದ ಜನರಿಗೆ ಹೊರೆಯಾಗಿದೆ ಅಂತ ಸಿಎಂ ಅಭಿಪ್ರಾಯಪಟ್ಟಿದ್ದಾರೆ. ಈ ಕುರಿತಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಸಿಎಂ ದರ ಕಡಿಮೆ ಮಾಡುವಂತೆ BMRCLಗೆ ಒತ್ತಡ ಹೇರಿದ್ದಾರೆ. ಈಗಾಗಲೇ ನಾನು BMRCL MD ಜೊತೆ ಮಾತಾಡಿದ್ದೇನೆ, ಕೇಂದ್ರದ ಜೊತೆ ಮಾತನಾಡುವಂತೆ MDಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಎಕ್ಸ್ನಲ್ಲಿ ಸಿಎಂ ಪೋಸ್ಟ್ ಮಾಡಿದ್ದಾರೆ. ಭಾರಿ ಜನಾಕ್ರೋಶಕ್ಕೆ ಮಣಿದ BMRCL ಮೆಟ್ರೋ ಪ್ರಯಾಣದ ದರ ಇಳಿಕೆಗೆ ಚಿಂತನೆ ನಡೆಸಿದ್ದು, ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಡಬಲ್ ಚಾರ್ಜ್ನಿಂದ ಜನ ಬೇಸತ್ತು ಹೋಗಿದ್ರು. ನಿರಂತರವಾಗಿ ನ್ಯೂಸ್ 18 ಕೂಡ ವರದಿಯನ್ನ ಪ್ರಸಾರ ಮಾಡಿತ್ತು. ದರ ಪರಿಷ್ಕರಣೆ ಕುರಿತು ಮಾತನಾಡಿದ BMRCL MD ಮಹೇಶ್ವರ್ ರಾವ್, ದರ ಹೆಚ್ಚಾದ ಕಡೆಗಳಲ್ಲಿ ಪರಿಷ್ಕರಣೆಯ ಚಿಂತನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರೋ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶದಲ್ಲಿ 3ನೇ ದಿನವೂ ಬಂಡವಾಳ ಹರಿದು ಬಂದಿದೆ. ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಲು ಮುಂದೆ ಬಂದಿರುವ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದೆ. ಈ ನಡುವೆ ಬಸ್ ಮತ್ತು ಟ್ರಕ್ ತಯಾರಿಕೆಗೆ ಹೆಸರಾಗಿರುವ ಸ್ವೀಡನ್ ಮೂಲದ ಓಲ್ವೋ ಕಂಪನಿ 1400 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡೋದಾಗಿ ಘೋಷಿಸಿಕೊಂಡಿದೆ. ಹಾಗೆಯೇ ಸಾಧನೆಗೈದ ಕೈಗಾರಿಕೋದ್ಯಮಗಳಿಗೆ MSME ಅವಾರ್ಡ್ ನೀಡಿ ಗೌರವಿಸಲಾಗಿದೆ. Apparel is stand for a photo op. Thank you. Ladies and gentlemen, a round of applause please for all of the MOUs that have been showcased right now on stage. Shale economy to the fastest growing major economy in the world. ಮಲಬಾರ್ ಗ್ರೂಪ್ 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ವೇತನಕ್ಕಾಗಿ 16 ಕೋಟಿ ಮೀಸಲಿಟ್ಟಿದೆ. ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಇದರ ಬಗ್ಗೆ ಘೋಷಣೆ ಮಾಡಲಾಯಿತು. ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ಶಾಸಕ ಎನ್ ಎ ಹ್ಯಾರಿಸ್, ಮಲಬಾರ್ ಗ್ರೂಪ್ ಅಧ್ಯಕ್ಷ MP ಅಹಮದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.
ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ವೈದ್ಯಕೀಯ ಚಿಕಿತ್ಸಾಲಯಗಳ 3 ಘಟಕಗಳು ಸುಮಾರು 4,000. He gets into the projects. ಸೊ ಘೋಷಣೆಯನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಅದಕ್ಕೂ ಮುನ್ನ ಈ ಎಲ್ಲ ಮಲಬಾರ್ ಸಂಸ್ಥೆಯಿಂದ ಮಲಬಾರ್ ಚಾರಿಟಬಲ್ ಟ್ರಸ್ಟ್. ನಾನು ಫೈನಲ್ ಇಯರ್ ಡಿಗ್ರಿ ಸ್ಟೂಡೆಂಟ್ ಇದ್ದಾಗೇನೆ ಕೊಪ್ಪಳದ ಹುಲಿಕೇರಿ ಪಾರ್ಕ್ ಅವ್ಯವಸ್ಥೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ಕಾರ್ಯಕ್ರಮದ ಮೂಲಕ ವಿಶೇಷ ವರದಿ ಪ್ರಸಾರ ಮಾಡಲಾಗಿತ್ತು. ಜಿಲ್ಲೆಯ ಪ್ರಮುಖ ಪಾರ್ಕ್ನ ಅವ್ಯವಸ್ಥೆ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ವಿ. ಇದರ ಬೆನ್ನಲ್ಲೇ ಈಗ ನ್ಯೂಸ್ 18 ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ ರಿಯಾಕ್ಟ್ ಮಾಡಿದ್ದು ಹುಲಿಕೇರಿ ಗ್ರಾಮದ ಅಭಿವೃದ್ಧಿಗೆ ಕ್ರಮ ವಹಿಸುವುದಾಗಿ ಹೇಳಿದ್ದಾರೆ. ಈ ಆರ್ಥಿಕ ವರ್ಷದಲ್ಲೇ ಕೆರೆ ತುಂಬಿಸಿ ಹುಲಿಕೇರಿಯಲ್ಲಿರುವ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಅಭಿವೃದ್ಧಿಗೆ ಈಗಾಗಲೇ ನಗರ ಅಭಿವೃದ್ಧಿ ಇಲಾಖೆಯಲ್ಲಿ 300 ಕೋಟಿ ಈಗ ನಾವು ಕೇಳಿದ್ದೀವಿ. ಯಾವುದಕ್ಕೆ? ಹುಲಿಕೇರಿ ಅಭಿವೃದ್ಧಿಪಡಿಸಿ ನಾವು ಕಾತ್ರಿಗುಡ್ಲನೂರ್ಲಿಂದ ಟ್ಯಾಂಕ್ ತುಂಬಲಿಕ್ಕೆ ಪ್ರಸ್ತಾವನೆ ಸರ್ಕಾರ ಮಟ್ಟದಲ್ಲಿ ಕೊಟ್ಟಿದ್ದೇವೆ. ಬಹುಶಃ ಈ ವರ್ಷ ಅಥವಾ ಮುಂದಿನ ಆರ್ಥಿಕ ವರ್ಷದಲ್ಲಿ ಅದನ್ನು ಡೆಫಿನೆಟ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ. ಹುಲಿಕೇರಿ ಅಭಿವೃದ್ಧಿಗೆ ಇದೇ ಶನಿವಾರ ಹಾಗೂ ಭಾನುವಾರ ಮೈಸೂರಲ್ಲಿ ಡಾಲಿ ಧನಂಜಯ್ ಹಾಗೂ ಧನ್ಯತಾ ಮದುವೆ ನಡೆಯಲಿದೆ. ಹೀಗಾಗಿ ಡಾಲಿ ಧನಂಜಯ್ ಹುಟ್ಟೂರು ಕಾಳೇನಹಳ್ಳಿಯ ಮನೆಯಲ್ಲಿ ಮದುವೆ ಶಾಸ್ತ್ರಗಳು ಶುರುವಾಗಿದ್ದು, ಸಂಪ್ರದಾಯದಂತೆ ಅರಸೀಕೆರೆಯ ಜೇನುಕಲ್ಲು ಸಿದ್ದೇಶ್ವರ ದೇವರ ಕೊಂಡ ಹಾಯ್ದಿದ್ದಾರೆ ಡಾಲಿ ಧನಂಜಯ್. ನಂತರ ಮನೆಯಲ್ಲಿ ಮನೆ ದೇವರ ಪೂಜೆಯನ್ನ ನೆರವೇರಿಸಲಾಗಿದೆ. ಮದುವೆ ಸಂಭ್ರಮದ ನಡುವೆ ಹುಟ್ಟೂರಿನ ಶಾಲೆಗೆ ನಟ ಡಾಲಿ ಧನಂಜಯ್ ಭೇಟಿ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕಾಳೇನಹಳ್ಳಿ ಕೊಪ್ಪಲಿನ ಶಾಲೆಗೆ ಭೇಟಿ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ವಿಚಾರಿಸಿದ್ದಾರೆ. ಶಾಲೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶಾಲೆಯ ಅಭಿವೃದ್ಧಿ ಮಾಡಿಸಿದ್ದಾರೆ. ಸದ್ಯ ಮದುವೆಯ ಸಂಭ್ರಮ ಹಿನ್ನೆಲೆ ನಟ ಧನಂಜಯ್ ಸ್ನೇಹಿತರು ದೀಪಾಲಂಕಾರ ಮಾಡಿದ್ದಾರೆ. ಏನೆಲ್ಲ ದೇಶದಲ್ಲಿ ನಡೀತಾ ಇದೆ ನೋಡೋಣ. ಫ್ರಾನ್ಸ್ ಪ್ರವಾಸ ಬೆನ್ನಲ್ಲೇ ಭಾರತ ಪ್ರಧಾನಿ ಮೋದಿ 2 ದಿನಗಳ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಈಗಾಗಲೇ ವಾಷಿಂಗ್ಟನ್ ತಲುಪಿರೋ ಪ್ರಧಾನಿ ಮೋದಿ ಅವರಿಗೆ ಭಾರತೀಯ ಸಮುದಾಯದವರು ಭವ್ಯ ಸ್ವಾಗತ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಶ್ವೇತಭವನದಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಈ ಭೇಟಿಯು ಭಾರತ ಹಾಗೂ ಅಮೆರಿಕ ನಡುವಣ ದ್ವಿಪಕ್ಷೀಯ ಬಾಂಧವ್ಯವನ್ನು ಇನ್ನಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಹಾಗೆ ಭಾರತದ ವಲಸಿಗರು, ಗಡೀಪಾರು ಸೇರಿದಂತೆ ಅನೇಕ ವಿಷಯಗಳನ್ನು ಉಭಯ ನಾಯಕರು ಚರ್ಚಿಸಲಿದ್ದಾರೆ. ಇವತ್ತು ಸಂಸತ್ತಿನ ಬಜೆಟ್ ಅಧಿವೇಶನದ ಮೊದಲ ಹಂತದ ಕೊನೆಯ ದಿನವಾಗಿದ್ದು, ವಕ್ಫ್ ಮಸೂದೆಯ ಕುರಿತಾದ ಜೆಪಿಸಿ ವರದಿಯನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಗದ್ದಲದಿಂದಾಗಿ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿಯಾಯಿತು. ಬಿಜೆಪಿ ಸಂಸದೆ ಜಗದಾಂಬಿಕಾ ಪಾಲ್ ಅವರು ವಕ್ಫ್ ಮಸೂದೆಯ ಕುರಿತಾದ ಜೆಪಿಸಿ ವರದಿಯನ್ನು ಸದನದಲ್ಲಿ ಮಂಡಿಸಿದರು. 18 ನಿಮಿಷಗಳ ಸಂಕ್ಷಿಪ್ತ ಕಲಾಪದ ನಂತರ ಸ್ಪೀಕರ್ ಓಂ ಬಿರ್ಲಾ ಸದನವನ್ನು ಮಾರ್ಚ್ 10ರವರೆಗೆ ಮುಂದೂಡಿದರು. ಐಪಿಎಲ್ 2025ರ ಸೀಸನ್ 18ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಮುನ್ನಡೆಸುವವರು ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಬಾರಿ ರಜತ್ ಪಾಟೀದಾರ್ ನಾಯಕತ್ವದಲ್ಲಿ ಆರ್ಸಿಬಿ ತಂಡ ಕಣಕ್ಕಿಳಿಯಲಿದೆ. 2021ರಿಂದ ಆರ್ಸಿಬಿ ತಂಡದ ಪ್ಲೇಯಿಂಗ್ 11ನ ಕಾಯಂ ಸದಸ್ಯರಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಹೀಗಾಗಿ 31 ವರ್ಷದ ಪಾಟೀದಾರ್ಗೆ ಕ್ಯಾಪ್ಟನ್ ಪಟ್ಟ ನೀಡಲಾಗಿದೆ. ಅವಕಾಶ ಸಿಕ್ಕಿದ್ದಕ್ಕೆ ರಜತ್ ಪಾಟೀದಾರ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈಗ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಇಂಡೋನೇಷ್ಯಾದ ಬಾಲಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಪ್ರವಾಹದಿಂದಾಗಿ ಹಲವು ಮನೆಗಳು ಹಾನಿಯಾಗಿದ್ದು 7 ಜನ ವಿದೇಶಿ ಪ್ರವಾಸಿಗರು ಪ್ರವಾಹದಲ್ಲಿ ಸಿಲುಕಿದ್ದು ರಕ್ಷಣಾ ಕಾರ್ಯ ಮಾಡಲಾಗ್ತಾ ಇದೆ. ತೈವಾನ್ನ ತೈಚುಂಗ್ನಲ್ಲಿರುವ ಡಿಪಾರ್ಟ್ಮೆಂಟ್ ಸ್ಟೋರ್ ಅಲ್ಲಿ ಇದ್ದಕ್ಕಿದ್ದಂತೆ ಅನಿಲ ಸ್ಫೋಟ ಆಗಿದ್ದು ಘಟನೆಯಲ್ಲಿ 4 ಪ್ರಾಣ ಕಳ್ಕೊಂಡಿದ್ದಾರೆ. ಸ್ಟೋರ್ ಅಲ್ಲಿ ಶೇಖರಿಸಿದ್ದ ಗ್ಯಾಸ್ ಸ್ಫೋಟವಾದ ಪರಿಣಾಮ ಸ್ಟೋರ್ ಅಲ್ಲಿದ್ದ 26 ಮಂದಿಗೆ ಗಾಯವಾಗಿದ್ದು 4 ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನು ಗ್ಯಾಸ್ ಬ್ಲಾಸ್ಟ್ ಆಗಿ ಕಟ್ಟಡದ ಗ್ಲಾಸ್ಗಳು ಒಡೆದು ಬೀಳುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ ಅಲ್ಲಿ ಸೆರೆಯಾಗಿದೆ. ಮಿಲಿಟರಿ ಜೆಟ್ ಒಂದು ಶೆಲ್ಟರ್ ಐಲ್ಯಾಂಡ್ನ ಸ್ಯಾಂಟಿಯಾಗೋ ಸಮುದ್ರಕ್ಕೆ ಅಪ್ಪಳಿಸಿದ ಘಟನೆ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ನಡೆದಿದೆ. ತಾಂತ್ರಿಕ ದೋಷದಿಂದಾಗಿ ಜೆಟ್ ನಿಯಂತ್ರಣ ಕಳ್ಕೊಂಡು ಸಮುದ್ರಕ್ಕೆ ಅಪ್ಪಳಿಸಿದ್ದು ಜೆಟ್ನಲ್ಲಿ 2 ಪೈಲಟ್ಗಳು ಇದ್ರು ಅಂತ ತಿಳಿದು ಬಂದಿದೆ. ಸದ್ಯ 2 ಪೈಲಟ್ಗಳನ್ನು ರಕ್ಷಣೆ ಮಾಡಲಾಗಿದೆ.